ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ನಾಳಿನ ಪರೀಕ್ಷೆಯ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳ ವಿಡಿಯೋವನ್ನು ಇಂದಿನ ದಿನ ನಾವು ನೋಡ್ತಾ ಹೋಗೋಣ. ಸೊ ಇವು ಹೆಚ್ಚು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನೇ ಈ ಒಂದು ವಿಡಿಯೋದಲ್ಲಿ ನಾವು ತೆಗೆದುಕೊಂಡು ಬಂದಿರುತ್ತೇವೆ. ಸೊ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಇದರಿಂದ ಸಹಾಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿ ಅಂತ ಕೇಳಿದ್ದಾನೆ. ರಾಬರ್ಟ್ ಕ್ಲೈವ್ 1765ರಲ್ಲಿ ಬಂಗಾಳ, ಬಿಹಾರ, ಒರಿಸ್ಸಾಗಳಲ್ಲಿ ಜಾರಿಗೆ ತಂದನು. ಕಂದಾಯ ವಸೂಲಿಯನ್ನು ಮಾಡಿದನು ಬ್ರಿಟಿಷರಿಗೋಸ್ಕರ. ಇನ್ನು ದೈನಂದಿನ ಆಡಳಿತವನ್ನು ನವಾಬನಿಗೆ ಸೇರಿತ್ತು ಅಂತ ನೀವು ಬರೀಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇದು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಅಂತ ಇದೆ. ಸೊ ಕಾರಣಗಳನ್ನು ನೋಡ್ತಾ ಹೋಗೋಣ. ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ, ಇವು ಕಾರಣಗಳು ಆಗ್ತವೆ. ಪ್ಲಾಸಿ ಕದನ ಸ್ಟಾರ್ಟ್ ಆಗಲಿಕ್ಕೆ ಕಾರಣಗಳು ಆಗ್ತವೆ. ಇನ್ನು ಈ ಒಂದು ಪ್ಲಾಸಿ ಕದನದ ಪರಿಣಾಮಗಳು ಏನದವು ಅಂದರೆ, ಈ ಒಂದು ಕದನ ಆದಮೇಲೆ ಏನೇನು ಪರಿಣಾಮಗಳು ಅದವು ಅಂತ ಅನ್ನೋದನ್ನು ನೋಡೋದಾದರೆ, ಸಿರಾಜುದ್ದೌಲನಿಗೆ ಸೋಲಾಯಿತು. ಭಾರತೀಯರ ಅನೈಕ್ಯತೆ, ಅಸಂಘಟನೆ ಮತ್ತು ಲೋಭಿತನದ ಪ್ರದರ್ಶನವಾಯಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಹಾಗೆಯೇ ಕಂಪನಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡೆಯಿತು. ಮೀರ್ ಜಾಫರ್ ಬ್ರಿಟಿಷರಿಗೆ 17,70,00,000 ರೂಪಾಯಿಯನ್ನು ನೀಡಿದನು. ಓಕೆನಾ, ಇವು ಪರಿಣಾಮಗಳು. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳನ್ನು ಕೇಳಿದಾನೆ. ಆನ್ಸರ್ನ ನೋಡ್ತಾ ಹೋಗೋಣ. ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ನೀಡಿದರು. ಶಾ ಆಲಂ 26 ಲಕ್ಷ ಪಡೆದು ಬಂಗಾಳವನ್ನು ಬಿಟ್ಟುಕೊಟ್ಟನು. ಶೂಜ್ ಉದ್ದೌಲ್ 50 ಲಕ್ಷ ರೂಗಳನ್ನು ಯುದ್ಧ ಪರಿಹಾರವಾಗಿ ನೀಡಿದನು. ಹಾಗೆ ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಹಾಗೆ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಬಂದಿತ್ತು. ಇವು ಏನಪ್ಪ ಅಂದ್ರೆ ಬಕ್ಸಾರ್ ಕದನದ ಪರಿಣಾಮಗಳು ಆಗಿರ್ತವೆ. ನಾಲ್ಕನೇ ಪ್ರಶ್ನೆ, ಮಾರ್ತಾಂಡವರ್ಮನ ಸಾಧನೆಗಳನ್ನು ತಿಳಿಸಿರಿ ಅಂತ ಕೇಳಿದಾನೆ. ಸೊ ವಿದೇಶಿಯರ ದಾಳಿಯನ್ನು ಅಡಗಿಸಿದನು. ವೈನಾಡ್ ಸಂಸ್ಥಾನದ ಅಭಿವೃದ್ಧಿಯನ್ನು ಪಡಿಸಿದ. ಪದ್ಮನಾಭನಗರದಿಂದ ತಿರುವನಂತಪುರಕ್ಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದನು. ಕಾಯಂಕುಳಂ, ಕೊಚ್ಚಿ, ಪುರುಕ್ಕಾಡ್ ಮತ್ತು ಒಡಂಕುಕ್ಕೂರ್ ಜೊತೆ ಸ್ನೇಹವನ್ನು ಮಾಡ್ತಾ ಹೋಗ್ತಾನೆ. ಹಾಗೆ ಡಚ್ಚರಿಂದ ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರಿ ಕೇಂದ್ರಗಳನ್ನು ವಶವನ್ನು ಪಡಿಸ್ಕೊಳ್ತಾನೆ. ಇವು ಏನಾಗಿರ್ತಪ್ಪ ಅಂದರೆ ಮಾರ್ತಾಂಡವರ್ಮನ ಸಾಧನೆಗಳಾಗಿರ್ತವೆ. ಹಾಗೆ ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೇರಿಗೆ ಬಿಟ್ಟುಕೊಡೆವು ಎಂದು ಹೇಳ್ತಾನೆ. 1741 ಆಗಸ್ಟ್ 10 ಕೊಳಚ್ಚಲ್ ಎಂಬಲ್ಲಿ ಡಚ್ಚರನ್ನು ಸೋಲಿಸ್ತಾನೆ. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವನ್ನಾಗಿ ಮಾಡ್ತಾನೆ. ತಿರುವಾಂಕೂರು ಅತ್ಯಂತ ಶ್ರೀಮಂತ ಸಂಸ್ಥಾನವಾಯಿತು. ಇದರಿಂದ 1753 ಆಗಸ್ಟ್ 15 ಡಚ್ಚರು ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದರು. ಇವೆಲ್ಲವೂ ಏನಪ್ಪ ಅಂದರೆ ಮಾರ್ತಾಂಡವರ್ಮನ ಸಾಧನೆಗಳು ಆಗಿರ್ತವೆ. ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿಯ ನಿರ್ಬಂಧನೆಗಳು ಅಂತ ಕೇಳ್ತಾನೆ. ಬ್ರಿಟಿಷರ ಸೈನ್ಯವನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು, ಸೇನೆಯ ವೇತನ ವೆಚ್ಚಗಳನ್ನು ರಾಜ್ಯವೇ ಭರಿಸುವುದು, ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡುವುದು, ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಮಾಡುವುದು, ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕಾತಿ ಇಲ್ಲ. ಹಾಗೆ ಯುದ್ಧ ಮತ್ತು ಸಂಧಾನಗಳಿಗೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ತೆಗೆದುಕೊಳ್ಬೇಕು. ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಇವೆಲ್ಲವೂ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾಗಿರ್ತವೆ. ಆರನೇ ಪ್ರಶ್ನೆ, ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಅಂತ ಕೇಳ್ತಾನೆ. ಜಮೀನ್ದಾರಿ ಸಮುದಾಯದ ಸೃಷ್ಟಿಯಾಗೋದು, ರೈತರು ನಿರ್ಗತಿಕರಾದರು. ಹಾಗೆ ಭೂಮಿ ಮಾರಾಟದ ವಸ್ತುವಾಯಿತು. ಭೂಮಿಯ ಪರಭಾರೆ ಮಾಡಿ ಸಾಲ ಪಡೆಯುವುದು. ಜಮೀನ್ದಾರರು ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರದ ವಾಣಿಜ್ಯೀಕರಣವಾಯಿತು. ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಬೆಳೆಯುವುದು. ಹಣದ ಲೇವಾದೇವಿಗಾರರು ಏನಾಗ್ತಾರೆ, ಬಲಿಷ್ಠರಾದರು. ಇವು ಏನಪ್ಪ ಅಂದ್ರೆ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಆಗ್ತವೆ. ಇನ್ನು ಏಳನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಬೆಳವಣಿಗೆಗಳು ಅಂತ ಕೇಳಿದಾನೆ. ಸೊ ಭಾರತದಲ್ಲಿ ಹೊಸ ಶಾಲೆಗಳು ಪ್ರಾರಂಭವಾಗ್ತವೆ. ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದರೆ ವಾರನ್ ಹೆಸ್ಟಿಂಗ್ಸ್ ಆಗಿರ್ತಾರೆ. 1781 ಕಲ್ಕತ್ತಾ ಮದರಸಾ ಸ್ಥಾಪನೆ ಆಗ್ತದೆ. ಕಲ್ಕತ್ತಾದಲ್ಲಿ ಮದರಸಾ ಸ್ಥಾಪನೆ ಆಗ್ತದೆ. ಜೋನಾಥನ್ ಡಂಕನ್ 1792 ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಒತ್ತಾಯಿಸಿದವರು ಚಾರ್ಲ್ ಗ್ರಾಂಟ್ ಆಗಿರ್ತಾರೆ. ಓಕೆನಾ, ಅಷ್ಟೇ ಅಲ್ಲದೆ ಸೊ ನೆಕ್ಸ್ಟ್ ಸಾರ್ವಜನಿಕರ ಶಿಕ್ಷಣಕ್ಕೆ ಒತ್ತನ್ನು ನೀಡಿದವರು ಮೆಕಾಲೆ ಆಗ್ತಾರೆ. ಚಾರ್ಲ್ವುಡ್ ಆಯೋಗದ ವರದಿಯಂತೆ ಡಾಲ್ಹೌಸಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸುಗಳಲ್ಲಿ ಅಂದರೆ ಮದ್ರಾಸ್ ಅಂದರೆ ಚೆನ್ನೈ 1857 ವಿಶ್ವವಿದ್ಯಾಲಯಗಳ ಸ್ಥಾಪನೆಯನ್ನು ಮಾಡ್ತಾನೆ. ಓಕೆ, 1857ರಲ್ಲಿ. ಇನ್ನು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವಪ್ಪ ಅಂದರೆ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯಿತು. ಸ್ಥಳೀಯ ಭಾಷೆಗಳು ಹಾಗೂ
ಸಾಹಿತ್ಯ ಕ್ಷೇತ್ರ ಬೆಳೀತಾ ಹೋಯಿತು. ಭಾರತೀಯರಲ್ಲಿ ಏಕತೆಯ ಸ್ವರೂಪವನ್ನು ಮೂಡಿಸಿತು. ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು. ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಿತು. ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳ ಉಗಮವಾಯಿತು. ಜೆ.ಎಸ್. ಮಿಲ್, ರುಸೋ ಮತ್ತು ಮಾಂಟೆಸ್ಕೋರ ಚಿಂತನೆಗಳು ಬೆಳೀತಾ ಹೋದವು. ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಹಾಗೆ ಭಾರತೀಯರ ಸಾಂಸ್ಕೃತಿಕ ಪರಂಪರೆ ಅರಿಯಲು ಸಹಾಯಕ. ಈ ಎಲ್ಲ ಅಂಶಗಳು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಆದವು. ಇನ್ನು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಅಂತ ಕೇಳ್ತಾರೆ. 1792ರಲ್ಲಿ ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ ನಡುವೆ ಈ ಒಪ್ಪಂದ ನಡೀತದ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ಈ ಶ್ರೀರಂಗಪಟ್ಟಣ ಒಪ್ಪಂದ ನಡೀತದೆ. ಹಾಗಾದರೆ ಷರತ್ತುಗಳೇನೇನಪ್ಪ ಅಂದರೆ, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಕೊಡುವುದು, ಯುದ್ಧದ ನಷ್ಟಕ್ಕೆ 3 ಕೋಟಿ ರುಗಳನ್ನು ಬ್ರಿಟಿಷರಿಗೆ ಕೊಡುವುದು, ಟಿಪ್ಪು ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆ ಇಡುವುದು ಯುದ್ಧದ ನಷ್ಟ ಕೊಡುವವರೆಗೂ, ಹಾಗೆ ಸೆರೆ ಹಿಡಿದ ಸೈನಿಕರ ಬಿಡುಗಡೆಗೊಳಿಸುವುದು, ಶ್ರೀರಂಗಪಟ್ಟಣದಲ್ಲಿದ್ದ ಬ್ರಿಟಿಷರ ಸೈನ್ಯ ಹಿಂತೆಗೆದುಕೊಳ್ಳುವುದು. ಇವೆಲ್ಲವೂ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾಗಿರ್ತವೆ. ನೆಕ್ಸ್ಟ್ 10ನೇ ಪ್ರಶ್ನೆ, ದೋಂಡಿಯಾ ವಾಗ್ನ ಹೋರಾಟದ ಬಗೆಯನ್ನು ತಿಳಿಸಿ ಅಂತ ಕೇಳಿದಾನೆ. ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ದೋಂಡಿಯಾ ವಾಗ್ ಜನನ ಆಗ್ತಾನ. ಇನ್ನು ವಾಗ್ ಎಂದರೆ ಹುಲಿ ಎಂದರ್ಥ. ಹೈದರಾಲಿಯ ಸೈನ್ಯದಲ್ಲಿ ಸೇನಾ ನಾಯಕನಾಗಿದ್ದ. ಟಿಪ್ಪುವಿನೊಂದಿಗೆ ಮನಸ್ತಾಪವನ್ನು ಮಾಡಿಕೊಂಡಿದ್ದ. ಟಿಪ್ಪುವಿನ ಅತೃಪ್ತ ಸೈನಿಕರ ಬಳಸಿ ಸೈನ್ಯವನ್ನು ಸಂಘಟನೆಯನ್ನು ಮಾಡಿದ. ಹಾಗೆ ಶಿವಮೊಗ್ಗ, ಬಿದನೂರು ಕೋಟೆಗಳ ವಶವನ್ನು ಪಡಿಸಿಕೊಂಡ. ವೆಲ್ಲೆಸ್ಲಿ ದೋಂಡಿಯಾ ವಾಗ್ನ ಬಂಡಾಯವನ್ನು ಹತ್ತಿಕ್ಕಿದನು. ಮಾಹೆಯಲ್ಲಿದ್ದ ಫ್ರೆಂಚರು ಇವನಿಗೆ ಸಹಾಯ ಮಾಡಿದರು. ಕೊನಗಲ್ನಲ್ಲಿ ಬ್ರಿಟಿಷ್ ಸೈನ್ಯ ಹತ್ಯೆಯನ್ನು ಮಾಡಿತು. ಯಾರನ್ನ? ದೋಂಡಿಯಾ ವಾಗ್ನ. ಓಕೆನಾ. 11ನೇ ಪ್ರಶ್ನೆ ನೋಡಿ, ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಹೋರಾಟದ ಬಗೆಯನ್ನು ವಿವರಿಸಿ ಅಂತ ಕೇಳಿದಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ ಪದ್ಧತಿ ವಿರುದ್ಧ ಹೋರಾಟ ಮಾಡಿದಳು. ಶಿವಲಿಂಗಪ್ಪ ಎಂಬುವನ ದತ್ತು ಪಡೆದಳು. ಥ್ಯಾಕರೆ ಬಾಂಬೆಯ ಗವರ್ನರ್ ಈ ಮಾಹಿತಿಯನ್ನು ನೀಡಿದನು. ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನವನ್ನು ಮಾಡಿದರು. ಬ್ರಿಟಿಷರು ಮತ್ತು ಕಿತ್ತೂರಿನ ನಡುವಿನ ಹೋರಾಟದಲ್ಲಿ ಥ್ಯಾಕರೆ ಗುಂಡೇಟಿಗೆ ಬಲಿಯಾದ. ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಕಿತ್ತೂರಿಗೆ ಮುತ್ತಿಗೆ ಆಯಿತು. ಕಿತ್ತೂರು ಬ್ರಿಟಿಷರ ವಶವಾಯಿತು. ಚೆನ್ನಮ್ಮನ ಬೈಲಹೊಂಗಲ ಜೈಲಿನಲ್ಲಿ ನಿಲ್ಲಿಸಿದರು. ಈ ಹೋರಾಟದಿಂದ ಚೆನ್ನಮ್ಮ ಇಂದಿಗೂ ನಾಡಿಗೆ ಆದರ್ಶಪ್ರಾಯಳಾಗಿದ್ದಾಳೆ ಅಂತ ಬರೀಬೇಕಾಗ್ತದೆ. ಇನ್ನು 12ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಕೇಳಿದ್ದಾನೆ. ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ. ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಕೈಗೊಂಡ. ಬ್ರಿಟಿಷರ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳ ಲೂಟಿಯನ್ನು ಮಾಡಿದ. ನಂದಗಡ, ಖಾನಾಪುರ ಮತ್ತು ಸಂಪಗಾವಿಗಳು ಇವನ ಕಾರ್ಯ ಕೇಂದ್ರಗಳಾಗಿದ್ದವು. ಬ್ರಿಟಿಷರಿಗೆ ಸಹಾಯ ನೀಡುತ್ತಿದ್ದ ಹಳ್ಳಿಗರು ಇವನ ಆಕ್ರೋಶಕ್ಕೆ ಗುರಿಯಾದರು. ಬ್ರಿಟಿಷರು ರಾಯಣ್ಣನ ಬಗ್ಗೆ ತಪ್ಪಾಗಿ ತಿಳಿದಿದ್ದರು. ಅಮಲ್ದಾರ್ ಕೃಷ್ಣರಾಯನ ಸಂಚಿನಿಂದ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಿದರು. 1831ರಲ್ಲಿ ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. 13ನೇ ಪ್ರಶ್ನೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆ ಪರೀಕ್ಷೆಯಲ್ಲಿ. ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಯಾವುವು? ಸಮರ್ಥ ಯೋಧರಾಗಿದ್ದರು. ಉತ್ತಮ ಆಡಳಿತಗಾರರಾಗಿದ್ದರು. ಶಿವಾಜಿಯ ಸೇನೆಯನ್ನು ಹಿಮ್ಮೆಟ್ಟಿಸಿದರು. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡರು. ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು. ಸಚಿವ ಸಂಪುಟವನ್ನು ಅಂದರೆ ಅಟಾರ ಕಚೇರಿ ಏನಂತ ಕರೀತಾರೆ ಅದನ್ನು ಸ್ಥಾಪನೆಯನ್ನು ಮಾಡಿದರು. ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದರು. ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆಗಳ ನಿರ್ಮಾಣ. ತಿರುಮಲಾರ್ಯ, ಸಂಚಿ ಹೊನ್ನಮ್ಮ ಮುಂತಾದ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇತನ. ಮಾರಿ ಕಣಿವೆ ಜಲಾಶಯ ನಿರ್ಮಾಣ ಮಾಡಿದರು. ಆಸ್ಪತ್ರೆ ಕಾಲೇಜುಗಳ ಸ್ಥಾಪನೆ ಆಯಿತು. ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಉತ್ಪಾದನೆಯನ್ನು ಮಾಡಿದರು. ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ತೆಗೆದುಕೊಂಡು ಬಂದರು. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯನ್ನು ಮಾಡಿದರು. ಬೆಳಗೋಳದ ಬಳಿ KRS ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ದು. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಸಿಮೆಂಟ್ ಕೈಗಾರಿಕೆಗಳು. ಮಂಡ್ಯದ ಸಕ್ಕರೆ ಕಾರ್ಖಾನೆ. ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ. ಬೆಂಗಳೂರಿನ ಸಾಬೂನು ಕಾರ್ಖಾನೆ. ಬೆಳಗೋಳದ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆ. ಮಾದರಿ ರಾಜ್ಯ ಎಂಬ ಹೆಸರು. ಗಾಂಧೀಜಿಯವರು ಇವರನ್ನು ರಾಜಶ್ರೀ ಎಂದು ಕರೆದರು. ಈ ಎಲ್ಲ ಅಂಶಗಳು ಏನಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಆಗಿರ್ತವೆ. ಓಕೆನಾ. ಸೊ ಎಲ್ಲ ಕಾರ್ಖಾನೆಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿರಲಿ. 15ನೇ ಪ್ರಶ್ನೆ ನೋಡ್ರಿ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜದ ಸುಧಾರಣೆಗಳು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರ. ಸ್ತ್ರೀ ಶೋಷಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ಮಾಡಲಾಯಿತು. ವಿಗ್ರಹ ಆರಾಧನೆ, ಬಹುದೇವತಾ ಆರಾಧನೆಗೆ ಖಂಡನೆ, ಜಾತಿ ಪದ್ಧತಿಯ ಖಂಡನೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ಒದಗಿಸುವುದು, ಶಿಕ್ಷಣ ಪ್ರಸಾರಕ್ಕೆ ಆದ್ಯತೆ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ಹಾಗೆ ಪರ್ದಾ ಪದ್ಧತಿಗೆ ವಿರೋಧ, ಸ್ತ್ರೀಯರ ಶಿಕ್ಷಣಕ್ಕೆ ಬೆಂಬಲ, ಬಹುಪತ್ನಿತ್ವಗಳಿಗೆ ಖಂಡನೆ. ಈ ಎಲ್ಲ ಅಂಶಗಳು ಯಾವ್ಯಾವಪ್ಪ ಅಂದರೆ ಬ್ರಹ್ಮ ಸಮಾಜದ ಸುಧಾರಣೆಗಳು ಅಂತ ಕೇಳಿದರೆ ಇವನ್ನೇ ಬರೀಬೇಕು. ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಮತ್ತು ಸತ್ಯಶೋಧಕ ಸಮಾಜದ ಸುಧಾರಣೆಗಳಂದರೆ ಇವನ್ನೇ ಬರೀಬೇಕು. ಓಕೆನಾ. ಬರೆದ್ರೆ ಎಲ್ಲವಕ್ಕೂ ನಿಮಗೆ ಒಂದೇ ಆನ್ಸರ್ ಆಗ್ತದೆ. ಸೊ
ಹೆಚ್ಚು ಅಂಕಗಳನ್ನು ಸುಲಭವಾಗಿ ನೀವು ಪಡಿಬೋದು. ಮತ್ತು ಏನು ಬೇರೆ ಏನು ಹೇಳಿಲ್ಲ ಅವರು, ಇವನ್ನೇ ಹೇಳಿರೋ ತಿರ್ಗಾ ಮುರ್ಗಾವನ್ನು ಹೇಳ್ಯಾರ. ಸೊ ಅದನ್ನು ಏನು ಮಾಡಿರಿ, ಪರ್ಫೆಕ್ಟ್ ಆಗ್ರಿ. ಎಲ್ಲ ಯಾವುದೇ ಪ್ರಶ್ನೆ ಕೇಳಿದ್ರೆ ಅದನ್ನೇ ಬರ್ರಿ. ರಾಮಕೃಷ್ಣ ಮಿಷನ್ನ ಸುಧಾರಣೆಗಳು ಅಂತ ಕೇಳಿದಾನೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರ ಮಾಡಲು ಸ್ಥಾಪಿಸಿದರು. ಸರ್ವಧರ್ಮ ಸಮನ್ವಯ ತತ್ವದ ಪ್ರಚಾರ ಮತ್ತು ಅನುಷ್ಠಾನಗೊಳಿಸುವುದು, ಮೋಕ್ಷಕ್ಕಾಗಿ ಪ್ರಾರ್ಥನೆ, ಯೋಗ ಮತ್ತು ಸಮಾಜ ಸೇವೆ ಮುಖ್ಯವೆಂದರು. ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯ ಬೆಳವಣಿಗೆ, ವಿವೇಕಾನಂದರ ವಿಚಾರಗಳಿಂದ ಗಾಂಧೀಜಿಯವರ ಪ್ರೇರಣೆ. 1893 ಚಿಕಾಗೋ ಸಮ್ಮೇಳನ ಭಾರತದ ಹಿರಿಮೆ ಜಗತ್ತಿಗೆ ಸಾರಿದರು. ವಿಶ್ವ ಭ್ರಾತೃತ್ವವನ್ನು ಸಾರಿದರು. ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು. ಇನ್ನು ಥಿಯೋಸಾಫಿಕಲ್ ಸೊಸೈಟಿ, ಬ್ರಹ್ಮ ವಿದ್ಯಾ ಸಮಾಜದ ಸುಧಾರಣೆಗಳಂತ ಕೇಳ್ತಾನೆ. ಮೂಲ ಸ್ಥಾಪಕರು ಮ್ಯಾಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಅವರು. ವಿಶ್ವ ಭ್ರಾತೃತ್ವದ ನಿರ್ಮಾಣ, ವೈಚಾರಿಕತೆಯ ಅಧ್ಯಯನ, ಪ್ರಕೃತಿ ನಿಯಮ ಹಾಗೂ ಮಾನವ ಸೂಕ್ತ ಶಕ್ತಿಗಳ ಪತ್ತೆ ಹಚ್ಚುವುದು. ಅನಿ ಬೆಸೆಂಟ್ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನು ನಡೆಸಿದರು. ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸುವುದು. ಸ್ವಾತಂತ್ರ್ಯ ಚಳವಳಿಗೆ ವ್ಯಾಪಕ ಬೆಂಬಲವನ್ನು ವ್ಯಕ್ತಪಡಿಸಿದರು. ಸುಧಾರಣೆಗಳಾಗಿರುತ್ತವೆ ಇವು. ಆಮೇಲೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭ ಮಾಡಿದರು. 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಜಾರಿಗೆ ತಂದರು. ಅಷ್ಟೇ ಅಲ್ಲದೆ 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಭಾರತೀಯ ತಾತ್ವಿಕತೆಗೆ ಸ್ವಾತಂತ್ರ್ಯ ಚಳವಳಿಗೆ ಕೊಡುಗೆಯನ್ನು ನೀಡಿದರು. ಇನ್ನು 18ನೇ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. 1857ರ ದಂಗೆಗೆ ಕಾರಣಗಳು ಯಾವಪ್ಪ ಅಂದ್ರೆ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು ಮತ್ತು ಸೈನಿಕ ಕಾರಣಗಳು ಕಂಡುಬರ್ತವೆ. ಸೊ ಇದರಲ್ಲಿ ತತ್ಕ್ಷಣದ ಕಾರಣಗಳು ಕೂಡ ಒಂದು. ಇನ್ನು 1857ರ ದಂಗೆಗೆ ರಾಜಕೀಯ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳು ಯಾವುವು ಅಂತ ಕೇಳ್ತಾನೆ. ಸೊ ರಾಜಕೀಯ ಕಾರಣಗಳನ್ನು ನೋಡ್ತಾ ಹೋಗೋಣ. ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ, ಸತಾರ, ಜೈಪುರ, ಝಾನ್ಸಿ, ಉದಯಪುರ, ತಂಜಾವೂರು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳು ರದ್ದಾದವು. ಮೊಘಲ್ ಚಕ್ರವರ್ತಿ ಔದ್ನ ನವಾಬನ ಪದಚ್ಯುತಿ, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇವು ರಾಜಕೀಯ ಕಾರಣಗಳಾಗಿದ್ದರೆ, ಆರ್ಥಿಕ ಕಾರಣಗಳು ಏನೇನಪ್ಪ ಅಂದ್ರೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ಭಾರತದ ಕೈಗಾರಿಕೆಗಳು ಕ್ಷೀಣಿಸಿದವು, ಕರಕುಶಲಗಾರರು ನಿರುದ್ಯೋಗಿಗಳಾದರು, ಗೃಹ ಕೈಗಾರಿಕೆಗಳು ಆರ್ಥಿಕ ನಷ್ಟ ಅನುಭವಿಸಿದವು, ಜಮೀನ್ದಾರರಿಂದ ರೈತರ ಶೋಷಣೆ ಆಯಿತು, ಇನಾಮ್ ಭೂಮಿಯನ್ನು ವಾಪಸ್ಸು ಪಡೆಯಲಾಯಿತು, ಕೃಷಿಕರು ತೀವ್ರ ಅವಮಾನ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದರು. ಇವು ಆರ್ಥಿಕ ಕಾರಣಗಳು. ಹಾಗಾದರೆ 1857ರ ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಮತ್ತು ಸೈನಿಕ ಕಾರಣಗಳು ಯಾವಪ್ಪ ಅಂದರೆ, ಆಡಳಿತಾತ್ಮಕ ಕಾರಣಗಳು ಈ ಕೆಳಗೆ ಅಂತಿವೆ. ಇಂಗ್ಲಿಷರು ಹೊಸ ಕಾನೂನುಗಳ ಜಾರಿಗೆ ತಂದರು. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳ ಜಾರಿಗೆ ಬಂದವು. ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಗಿತ್ತು. ಇಂಗ್ಲಿಷರ ಪರ ನ್ಯಾಯ ತೀರ್ಮಾನವಾಗ್ತಾ ಇತ್ತು. ಹಾಗಾದರೆ ಈ ಒಂದು ದಂಗೆಗೆ ಸೈನಿಕರ ಕಾರಣಗಳೇನೇನಪ್ಪ? ಭಾರತೀಯ ಸೈನಿಕರ ಸ್ಥಿತಿ ಗಂಭೀರವಾಗಿತ್ತು. ಭಾರತೀಯ ಸೈನಿಕರಿಗೆ ವೇತನ ಮತ್ತು ಬಡ್ತಿಗಳಿರಲಿಲ್ಲ. ಭಾರತೀಯ ಸೈನಿಕರಿಗೆ ಸಾಗರೋತ್ತರ ಸೇವೆಯನ್ನು ಒತ್ತಾಯಿಸಿದರು. ಈ ಅಂಶಗಳು ಏನಾಗ್ತವಪ್ಪ ಅಂದರೆ ಸೈನಿಕ ಕಾರಣಗಳಾಗ್ತವೆ. ಹಾಗಾದರೆ ಈ ಒಂದು 1857ರ ತತ್ಕ್ಷಣದ ಕಾರಣಗಳೇನಪ್ಪ? ಭಾರತೀಯ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆ, ಬಂದೂಕುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದರು. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿತ್ತು. ಬ್ಯಾರಕ್ಪುರದ ಸೈನಿಕ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದನು. ಇವೆಲ್ಲವೂ ತತ್ಕ್ಷಣದ ಕಾರಣಗಳು. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಇನ್ನು 1857ರ ದಂಗೆಗೆ ವಿಫಲತೆಗೆ ಕಾರಣ, ಯಾಕೆ ಫೇಲ್ ಆಯಿತು ಅಂತ ಕೇಳೋಣ. ಸೊ ಇಡೀ ಭಾರತಕ್ಕೆ ಈ ಒಂದು ದಂಗೆ ವ್ಯಾಪಿಸಿರಲಿಲ್ಲ. ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು. ಒಗ್ಗಟ್ಟು ಇರಲಿಲ್ಲ, ಸೂಕ್ತ ಮಾರ್ಗದರ್ಶನ ಇರಲಿಲ್ಲ, ಸಂಘಟನೆಯ ಕೊರತೆ ಇತ್ತು. ಹಾಗೆ ಈ ಒಂದು ದಂಗೆಗೆ ಶಿಸ್ತಿನ ಕೊರತೆ ಇತ್ತು, ನಾಯಕತ್ವದ ಕೊರತೆ ಇತ್ತು, ಹಾಗೆ ನಿಶ್ಚಿತ ಗುರಿ ಇರಲಿಲ್ಲ. ಅಷ್ಟೇ ಅಲ್ಲದೆ ಸಿಪಾಯಿಗಳಿಗೆ ಬೆಂಬಲ ದೊರೆಯಲಿಲ್ಲ, ಜನರ ವಿಶ್ವಾಸ ಇರಲಿಲ್ಲ. ಹಾಗಾಗಿ 1857ರ ದಂಗೆ ವಿಫಲವಾಯಿತು ಅಂತ ಹೇಳಬೇಕಾಗ್ತದೆ. 22ನೇ ಪ್ರಶ್ನೆ, 1857ರ ದಂಗೆ ಪರಿಣಾಮಗಳು ಕೇಳಿದಾನೆ. ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತ ವರ್ಗಾವಣೆ ಆಯಿತು. ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಹೋಯಿತು. ಹಾಗೆ 1858ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆ ಆಯಿತು. ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳಿಗೆ ಅಂಗೀಕಾರವಾಯಿತು. ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆ ಕೈಬಿಡುವುದು. ಇನ್ನು ಭಾರತೀಯರಿಗೆ ಸುಭದ್ರ ಸರ್ಕಾರ ನಡೆಸೋದು. ಕಾನೂನಿನ ಮುಂದೆ ಸಮಾನತೆಯನ್ನು ವ್ಯಕ್ತಪಡಿಸೋದು. ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಭಾರತೀಯರ ಪ್ರೀತಿ ವಿಶ್ವಾಸ ಗಳಿಸುವುದು. ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಆಯಿತು. ಇವೆಲ್ಲ ಅಂಶಗಳು. ಹಾಗೆ ಇದು ಏನಪ್ಪ ಅಂದ್ರೆ 1857ರ ದಂಗೆಯ ಪರಿಣಾಮಗಳು ಅಂತ ನಾವು ಹೇಳ್ತೀವಿ. ಓಕೆನಾ. ಇನ್ನು ಮಂದಗಾಮಿಗಳು ಯಾರು, ಅವರ ಬೇಡಿಕೆಗಳೇನಂತ ಕೇಳ್ತಾನೆ. MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಅವರು. ಇವರ ಬೇಡಿಕೆಗಳು ಏನೇನಪ್ಪ ಅಂದ್ರೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ, ಜನರಿಗೆ ರಾಜಕೀಯ ಶಿಕ್ಷಣ ಕೊಡಿಸೋದು, ಸಮಸ್ಯೆಗಳ ಬಗ್ಗೆ ಮನವಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಕೆ ನಡೆಸೋದು, ಕೈಗಾರಿಕೆಗಳ ಅಭಿವೃದ್ಧಿ ಮಾಡೋದು, ಸೈನಿಕ ವೆಚ್ಚ ಕಡಿಮೆ ಮಾಡೋದು, ನೆಕ್ಸ್ಟ್ ಉತ್ತಮ ಶಿಕ್ಷಣ ನೀಡಬೇಕು, ಬಡತನ ಬಗ್ಗೆ ಅಧ್ಯಯನ ನಡೆಸುವುದು.
24ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವೇನು ಅಂತ ಕೇಳ್ತಾನೆ. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಅನ್ನೋದು ಅವರ ಒಂದು ಘೋಷವಾಕ್ಯ ಆಗಿರ್ತದೆ. ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿ, ಗಣೇಶ ಹಬ್ಬ ಮತ್ತು ಶಿವಾಜಿ ಜಯಂತಿಗಳ ಆಚರಣೆಯನ್ನು ಮಾಡೋದು, ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಹೊರಡಿಸಿದರು, ಗೀತಾ ರಹಸ್ಯ ಕೃತಿಯನ್ನು ರಚಿಸಿದರು, ಬಂಗಾಳದ ವಿಭಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು, ಹಾಗೆಯೇ ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸಿದರು, ಪ್ರಮುಖ ತೀವ್ರವಾದಿಗಳು ಆಗಿರ್ತಾರೆ. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಾಕಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಆದರೆ ಕಡಿಮೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.